ಎನ್ನ ವಾಮಕ್ಷೇಮ ನಿನ್ನದಯ್ಯ, ಎನ್ನ ಹಾನಿವೃದ್ಧಿ ನಿನ್ನದಯ್ಯ, ಎನ್ನ ಮಾನಾಪಮಾನವು ನಿನ್ನದಯ್ಯ. ಬಳ್ಳಿಗೆ ಕಾಯಿ ದಿಂಬಿತ್ತೆ ಕೂಡಲ ಸಂಗಮ ದೇವ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ನಾವು ಇವತ್ತು ವಿಶ್ವಗುರು, ಮಹಾಮಾನವತಾವಾದಿ, ಸಮಾಜವಾದಿ, ಸಮತಾವಾದಿ, ಜಗತ್ತಿನ ಕ್ರಾಂತಿಕಾರಿ ವಿಚಾರಗಳನ್ನು ಎಲ್ಲ ಕಡೆ ಪಸರಿಸಿದಂಥ ವಿಶ್ವಮಾನವ ಬಸವಣ್ಣನವರ ಜಯಂತಿಯನ್ನು ಆಚರಿಸ್ತಾ ಇದ್ದು, ಜಗತ್ತಿನಾದ್ಯಂತ ಜನರ ಬದುಕು ಹೇಗಿರಬೇಕು ಅನ್ನೋದನ್ನು ಕಲಿಸಿಕೊಟ್ಟವ ಬಸವಣ್ಣ. ಕಾಯಕ ದಾಸೋಹ ಶಿವಯೋಗದ ಸೂತ್ರವನ್ನು ಹೇಳಿಕೊಟ್ಟವ ಬಸವಣ್ಣ. ಜಗತ್ತಿನಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು, ಕಂದಾಚಾರಗಳನ್ನು, ಏರುಪೇರುಗಳನ್ನು ತಿದ್ದಿದಾತ ಬಸವಣ್ಣ. ಅಂತ ಶ್ರೇಷ್ಠವಾದ ಬಸವಣ್ಣನ ಜಯಂತಿಯನ್ನು ನಾವು ಇವತ್ತಿನ ಆಚರಿಸುತ್ತಿದ್ದು ಎಲ್ಲರಿಗೂ ಬಹಳ ಸಂತೋಷದ ವಿಷಯ ಮತ್ತು ಜಗತ್ತಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಬಯಸುತ್ತೇನೆ. ಬಂಧುಗಳೇ, ಬಸವಣ್ಣನ ಸಮಕಾಲೀನ ಶರಣರು ಸೇರಿ ಕಟ್ಟಿದಂತಹ ಈ ಲಿಂಗಾಯತ ಧರ್ಮ ಬಹಳ ಶ್ರೇಷ್ಠವಾದಂತಹ ಧರ್ಮ. ಕಾಯಕವನ್ನು ಮಾಡುತ್ತಲೇ ಬದುಕಬೇಕು ಅಂತ ಹೇಳಿದಂತಹ ಧರ್ಮ. ಅನೇಕ ಧರ್ಮಗಳು ಹೇಳ್ತವೆ ಸನ್ಯಾಸಿ ಆಗುವಂತ ಹೇಳ್ತವೆ, ಆದ್ರೆ ಬಸವಣ್ಣ ಸನ್ಯಾಸಿ ಆಗುವಂತೆ ಯಾರನ್ನೂ ಹೇಳಿಲ್ಲ. ಬಸವಣ್ಣ ತನ್ನ ಬದುಕಿನಲ್ಲಿ ತಾನು ಹೇಗೆ ಬದುಕಬೇಕು, ತಾನು ಬದುಕಿ ಮತ್ತೊಬ್ಬರನ್ನು ಬದುಕಲು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ದಾಸೋಹದ ಒಂದು ಪರಿಕಲ್ಪನೆ ಕೊಟ್ಟ, ಕಾಯಕದ ಪರಿಕಲ್ಪನೆ ಕೊಟ್ಟ, ಒಂದು ಧಾರ್ಮಿಕ ವಿಚಾರದಲ್ಲಿ ಒಂದು ಎಲ್ಲ ವಿಚಾರಗಳನ್ನು ಸೇರಿಸಿ ಇವತ್ತಿನ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟಂತ ಬಸವಣ್ಣ ನಮಗೆಲ್ಲ ಆದರ್ಶ ಆಗಬೇಕು. ಬಸವಣ್ಣನನ್ನು ಒಂದು ದಿನ ನಾವು ಜಯಂತಿ ಮಾಡಿದರೆ ಅದು ಸರಿಯಲ್ಲ. ಬಸವ ಜಯಂತಿಯನ್ನು ನಮ್ಮ ಜೀವನದೊಳಗೆ ನಾವು ಬಸವಣ್ಣನ ವಿಚಾರಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಆ ಬಸವ ಜಯಂತಿ ಸಾರ್ಥಕವಾಗ್ತದೆ. ಒಂದು ದಿನದ ಬರೀ ಅದ್ದೂರಿಯಾದಂತಹ ಮೆರವಣಿಗೆ, ಡಿಜಿ ಮೆರವಣಿಗೆ ಅಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಒಂದೇ ದಿನ ಬಸವ ಜಯಂತಿ ಮಾಡಿ ಮರುದಿನ ಮತ್ತೆ ಕೆಟ್ಟ ವಿಚಾರಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡುವಂತ ನಮ್ಮ ಭಕ್ತರು ಆಗಬಾರ್ದು. ಬಸವಣ್ಣನ ಅನುಯಾಯಿಗಳು ಹೇಗಿರ್ಬೇಕಂದ್ರೆ ನಿತ್ಯ ನಿರಂತರವಾಗಿ ಬಸವಣ್ಣನ ಬದುಕನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಸವಣ್ಣ ಹೇಗೆ ನಮಗೆ ಮಾರ್ಗದರ್ಶನ ಮಾಡಿದ್ದಾನೆ ಆ ಒಂದು ಮಾರ್ಗದರ್ಶನದಲ್ಲೇ ನಾವು ನಡೆಯೋದಾದ್ರೆ ನಾವು ನಿಜವಾದ ಬಸವ ಅನುಯಾಯಿಗಳಾಗ್ತೇವೆ ಅಂತ ಎಲ್ಲ ಶರಣರನ್ನು ಇವತ್ತು ನಮ್ಮ ಮನೆಗೆ ಕರೆಸಿ ನಾವು ಬಸವ ಜಯಂತಿಯನ್ನು ಆಚರಿಸುವಂತ ಒಂದು ವಿಚಾರವನ್ನು ಮಾಡಿದೆವು. ಎಲ್ಲಾ ಕಾಯಕ ಯೋಗಿಗಳನ್ನು, ಎಲ್ಲಾ ಕಾಯಕ ಸಮುದಾಯಗಳನ್ನು ಕರೆಸಿ ಬಸವ ಜಯಂತಿ ಮಾಡಬೇಕು. ಬಸವ ಜಯಂತಿ ಅಂದರೆ ಒಂದೇ ಜಾತಿಯ ಮೇಲ್ಜಾತಿಯವರು ಅದ್ದೂರಿಯಾಗಿ ಕುಣಿದು ಕುಪ್ಪಳಿಸುವುದು ಬಸವ ಜಯಂತಿ ಅಲ್ಲ. ಬಸವ ಜಯಂತಿ ಅಂದರೆ ಬಸವಣ್ಣನ ವಿಚಾರಗಳನ್ನು ನಮ್ಮ ಪ್ರಸಾರ ಮಾಡಬೇಕು. ಅದು ಒಂದೇ ದಿನ ಬಸವ ಜಯಂತಿಯನ್ನು ಮಾಡೋದಾಗ್ತೇನೋ ಆಗಲ್ಲ. ನಿತ್ಯ ನಿರಂತರವಾಗಿ ನಾವು ಬಸವಣ್ಣನನ್ನು ನಮ್ಮ ಜೀವನದಲ್ಲಿ ಮೊದಲು ನಾವು ಅಳವಡಿಸಿಕೊಂಡು ನಂತರ ಎಲ್ಲರಿಗೆ ಪ್ರಸಾರ ಮಾಡಿದರೆ ಅದು ಕಾಯಕ ದಾಸೋಹ ಇಂತಹ ಸೂತ್ರಗಳನ್ನು ಜನರಿಗೆ ಹೇಳುತ್ತಾ ಹೋದ್ರೆ ಅದು ಸಾರ್ಥಕ ಆಗ್ತದೆ. ಅಂತ ಒಂದು ಕೆಲಸವನ್ನು ನಾವು ನೀವು ಎಲ್ಲ ಮಾಡೋಣ. ನಾಡಿನ ಜನತೆಗೆ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು. ಇವತ್ತಿನ ನಮ್ಮ ಕರೆಗೂ ಕೊಟ್ಟು ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳು. ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶರಣರ ಬರವೆಮ್ಮಿಗೆ ಪ್ರಾಣ ಜೀವಾಳವಯ್ಯ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಮಂಗಲದೊಂದಿಗೆ ಕಾರ್ಯಕ್ರಮದ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತಾಯಿಸಲಾಗುವುದು. ಅದಕ್ಕಾಗಿ ಶರಣರು ನಡೆಸಿಕೊಳ್ಳಬೇಕಂತ. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯತು ಮಹಾಕಾರಣಿಕ ಲಿಂಗದೇವನ ಘನತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧೋ, ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್. विश्व गुरु बसवेश्वर महात्मा की जय. जगन्माता रखमादेवी माता की जय. दासोही ताई शरणी दानम्मा ताई माता की जय. सकल शरण संतों की जय. शरणो शरणार्थी. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಎನ್ನ ಭವಾರಿ ಎತ್ತಯ್ಯ, ಸ ಎಂಬಲ್ಲಿ ಸರ್ವಜ್ಞಾನಿಯಾದನು, ವ ಎಂದು ವಚಿಸೋಡೆ ವಸ್ತು ಚೈತನ್ಯಾತ್ಮಕವಾಯಿತು. ಇಂತಿ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದನ್ನು ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿದ್ದೇನೆಯ ಗುಹೇಶ್ವರ. ಈಗ ಬಸವ ಜಯಂತಿ ನಿಮಿತ್ತವಾಗಿ ನಾವು ಲೋಹಾರ್ ಪರಿವಾರದ ಮನೆಯಲ್ಲಿ 893ನೇಯ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ.
ನನಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಇದು ಭಾಗ್ಯ ಬಯಸಿ ಬಂದಿದ್ದು ಭಾಗ್ಯ, ಯಾರಿಗೂ ಸಿಗಲ್ಲ. ಈ ಥರ ಪ್ರತಿಯೊಬ್ಬರ ಮನೆಯಲ್ಲಿ ಬಸವ ತತ್ವ ಆಚರಣೆವಾಗಿರಬೇಕು. ಲಿಂಗಾಯತ ಧರ್ಮ ಬಹಳ ವಿಶಾಲವಾದ ಧರ್ಮ. ಧರ್ಮ ಸಲುವಾಗಿ ಎಷ್ಟೋ ಶರಣರು ಬಲಿದಾನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಶರಣರನ್ನ ಹಾಡಿ ಹೊಗಳಿ ಇದು ಬಸವ ಜಯಂತಿ ಮಾಡಬೇಕು. ಇದೆಲ್ಲ ಬಂದಿರತಕ್ಕಂಥ ನನ್ನ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಗುರು ಬಸವೇಶ, ಹರ ಹರ ಮಹಾದೇವ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಘನ ಅಧ್ಯಕ್ಷತೆ ವಹಿಸಿ ಬಸವಣ್ಣನ ಕುರಿತು ಮಾತನಾಡಿದ ಶರಣಜೀವಿಗಳಾದ ಬಸಯ್ಯ ಸ್ವಾಮೀಜಿಯವರಿಗೆ ಅನಂತ ಶರಣಾರ್ಥಿಗಳು. ಕೊನೆಯದಾಗಿ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಹೇಳುವ ಮುಖಾಂತರ ಒಂದೆರಡು ಮಾತನ್ನು ಹೇಳಬೇಕಂತ ರಮೇಶ್ ಗೌಡ ಸರ್ ಅಲ್ಲಿ ವಿಶ್ವಗುರು ಮಹಾತ್ಮವಾದಿ ಕ್ರಾಂತಿಕಾರಿ ಬಸವಣ್ಣವರನ್ನ ವಾಂಚನಕ್ಕೆ ಪೂಜೆ ನಡೆಸಿಕೊಳ್ಳುವಂತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಪೂಜೆಯ ಮಾಡುವ ಶರಣರೇ, ಬಸವ ಪೂಜೆಯ ಮಾಡುವ, ಬಸವ ಪೂಜೆಯ ಮಾಡುವ ಶರಣರೇ, ಬಸವ ಪೂಜೆಯ ಮಾಡುವ. ಜೈ ಗುರು ಬಸವೇಶ, ಹರ ಹರ ಮಹಾದೇವ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಜಂಗಮಲೋಲಂ, ಬಸವಂ ಕಾಲಂಗಿ ಕಾಲಂ, ಬಸವಾಯನೆಗೆ ರಕ್ಷಸೆಯನ್ನ ಸಂಗನ ಬಸವ ಶರಣು ಶರಣಾರ್ಥಿ. ಬಸವಣ್ಣ ಎನಗೆ ಗುರು, ನಿನಗೆ ಗುರು, ಜಯಕಲ ಗುರು ಕಾಣಗೇಶ್ವರ. ಆತ್ಮೀಯ ಶರಣ ಬಂಧುಗಳೇ, ವಿಶ್ವಗುರು ಮಹಾತ್ವಾದಿ ಕ್ರಾಂತಿಕಾರಿ ಸಂಸ್ಕೃತಿ ನಾಯಕ ಅಂತಕ್ಕಂಥ ಬಸವಣ್ಣವರ 893ನೆಯ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಇಂದಿನ ಕಾರ್ಯಕ್ರಮದ ಗೌರವ ಅಧ್ಯಕ್ಷ ವಹಿಸತಕ್ಕಂಥ ಶರಣಜೀವಾದ ಬಸಯ್ಯ ಸ್ವಾಮೀಜಿಯವರೇ, ಹಾಗೂ ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸತಕ್ಕಂಥ ಶರಣಜೀವಾದ ಧರ್ಮಣ್ಣ ಗುರೂಜಿಯವರೇ, ಹಾಗೂ ಹೋರಾಟಗಾರತಕ್ಕಂಥ ಯುವ ನಾಯಕರಾದ ಶರಣರಾದ ಮಹಾದೇವ ಕಾಂಬ್ಳೇಶ್ವರ ಅವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನಿಯೋಜನೆ ಮಾಡತಕ್ಕಂಥ ಶರಣಜೀವಿಗಳಾದ ರಮೇಶ್ ವಾಸರ್ ಅವರೇ, ಹಾಗೂ ಇನ್ನೋರ್ವ ಗೆಳೆಯರೇ, ತಮಗೆಲ್ಲರೂ ಕೂಡ ಅನಂತ ಶರಣಾರ್ಥಿಗಳು. ಇಂದು ವಿಶ್ವಗುರು ಮಹಾತ್ವಾದಿ ಕ್ರಾಂತಿಕಾರಿ ಬಸವಣ್ಣವರಿಗೆ ಭಾವಚಿತ್ರಕ್ಕೆ ಪೂಜೆಯನ್ನು ನಡೆಸಿಕೊಡ್ಬೇಕಂತ ಬಂದಂತ ಎಲ್ಲ ಶರಣರಲ್ಲಿ ಕೇಳ್ಕೊತೇನೆ, ತಾವು ಪೂಜೆ ನಡೆಸಿಕೊಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಗೌತಮ ಬುದ್ಧ ಅವರು ಇಡೀ ಜಗತ್ತಿಗೆ ಬೇಕಾದವರು, ಬಸವಣ್ಣವರು ಈ ಜಗತ್ತಿಗೆ ಬೇಕಾದವರು, ಡಾಕ್ಟರ್ ಬಾಬಾ ಸಾಹೇಬರು ಈ ಜಗತ್ತಿಗೆ ಬೇಕಾದವರು. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಡಿವೈಡೆಡ್ ರೂಲ್. ಕನಕ ಜಯಂತಿ ಮತ್ತು ಪಂದರ ಪೂಜೆಗಳು, ಸಂಗೊಳ್ಳ ಜಯಂತಿ ಮತ್ತು ಪೂಜಾರಿಗಳು, ವಾಲ್ಮೀಕಿ ಮತ್ತಂದ್ರ ಎಷ್ಟಿದವರು ಅಲ್ಲಕ್ಕಲ್ಲಕ್ಕ ಏನಪ್ಪಾ ಅಂದ್ರೆ ನಮ್ಮನ್ನ ಶೋಷಣೆ ಮಾಡ್ತಿದ್ದಾರೆ. ಡಿವೈಡ್ ಆ್ಯಂಡ್ ರೂಲ್ ಫುಡ್ ಅವರು ರಾಷ್ಟ್ರರು. ಅದಕ್ಕಾಗಿ ಎಲ್ಲ ದಾರ್ಶನಿಕ ವ್ಯಕ್ತಿಗಳು ನಾವು ವಿಚಾರಗಳು ತಿಳ್ಕೊಬೇಕಾಗಿದೆ. ಆ ಕಾರಣಕ್ಕಾಗಿ ಸರ್ಕಾರ ಅಂದ್ರೆ ಎಲ್ಲ ಫೋಟೋಗಳನ್ನ ಇರ್ಲಿ, ಆ ವಿಚಾರ ಹಂಚಲಿ ಅಂತ ಸರ್ಕಾರ ಹೇಳುತ್ತದೆ. ಆದರೂ ಕೂಡಪ್ಪ ನಾವು ಅದನ್ನು ಬದಿಗಿಟ್ಟು ನಾವು ಇಲ್ಲಿರ್ತಕ್ಕಂಥ ಜನತೆಗೆ ಹುಡುಗರಿಗೆ ನಾವು ಮೋಸ ಮಾಡ್ತಿದ್ದೀವಿ. ಅದಕ್ಕಾಗಿ ನಿಜವಾಗಿ ನಾವು ಈ ಒಂದು ದಾರ್ಶನಿಕ ವ್ಯಕ್ತಿಗಳ ವಿಚಾರಗಳು ತಿಳ್ಕೊಂಬೋದು ಬಹಳ ಮಹತ್ವ ಇದೆ. ಯಾಕಂದ್ರೆ ಎಲ್ಲ ಆಚರಣೆ ಮಾಡೋದು ಸಮಯ ಹಾಳು ಮಾಡೋದು. 360 ದಿನದಾಗಪ್ಪ ಸಂಪೂರ್ಣ ಲೆವೆಲಪ್ಪ ಅದ್ರಾಗ ನಡೆದವ. ಅದಕ್ಕಾಗಿ ನಾವು ತಿಳ್ಕೊಕ ತಯಾರಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡ ದಾರ್ಶನಿಕ ವಿಚಾರಗಳನ್ನ ನಾವು ಅಳ್ಕೊಳ್ಳೋದಂತ ಹೇಳಿದಕ್ಕಂಥ ನಮ್ಮ ಗೆಳೆಯರಾದ ಮಹಾದೇವ್ ಕಾಂಬ್ಳೆ ಅವರಿಗೆ ಅನಂತ ಶರಣಾರ್ಥಿಗಳು. ಈಗ ನಾವೆಲ್ಲರೂ ಕೂಡ ಒಂದು ವಿಚಾರ ಕೇಳಲಿಕ್ಕೆ ಕೂತ್ಕೊಂಡಿದ್ದೀವಿ. ರಾಜಕೀಯವಾಗಿ ನಮ್ಮ ಹೊಲಮಲ್ಲ ಕನ್ನಡವರು ಸಾಕಷ್ಟು ಅನುಭವ ಇದೆ, ಇದು ಕೂಡ ಇದೆ. ಆದರೆ ಧಾರ್ಮಿಕವಾಗಿ ವಿಚಾರಗಳನ್ನ ಅಳವಡಿಸ್ಕೊಂಡು ಪ್ರಾಕ್ಟಿಕಲ್ ಆ್ಯಂಡ್ ಹೆವಿ
ಹೇಳೋದು ಬೇರೆ ನಡೆಯೋದಿರುತ್ತೆ, ಹೇಳೋದು ಕೂಡ ನಡೆಯೋದು ಮಾಡ್ತಕ್ಕಂಥವ್ರು ಧರ್ಮಣ ಗುರುಜಿಯವರ. ಅದಕ್ಕಾಗಿ ಆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾವು ಅವರಿಗೆ ಉಪನ್ಯಾಸಕ್ಕೆ ಕಳಿಸಿದ್ದೀವಿ. ಅದಕ್ಕಾಗಿ ಶಾಣಿ ಇರತಕ್ಕಂಥ ಸಹೋದರಿಯಾದ ಧರ್ಮಣ ಗುರುಜಿಯವರು ಈ ಕಾರ್ಯಕ್ರಮ ಉದ್ದೇಶ ಮಾಡ್ತಕ್ಕಂಥದ್ದು. ನಡೀತೆ, ಎಲ್ಲರೂ ಬರ್ತಾರೆ. ಬಸವನ ಮೂರ್ತಿ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದು ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹಸಿದೊಡೆ ಅಂಬಲಿ ಮುದ್ದು, ಬಿಸಿಲಿಗೆ ಕೊಡೆ ಮುದ್ದು, ಬಸುರಿನಲ್ಲಿ ಬಂದ ಶಿಶು ಮುದ್ದು, ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ. ವಿಶ್ವದ ಮಹಾದಾರ್ಶನಿಕರಾದ ಗುರು ಬಸವಣ್ಣನವರ 893ನೇ ಜಯಂತಿಯ ಆಚರಣೆ ಅಂಗವಾಗಿ ನಾವು ಇಲ್ಲಿ ಸೇರಿದ್ದೇವೆ. ಇಲ್ಲಿ ಪ್ರವಾದಿ ಅಂದರೆ ಬದುಕನ್ನು ಕಂಡುಕೊಂಡವರು. ಅವರು ಸಾಲಿನಲ್ಲಿ ಯಾರ್ಯಾರು ನಿಂತಿರದಪ್ಪ ಅಂದ್ರೆ ಗುರು ಬಸವಣ್ಣನವರು, ಮಹಾತ್ಮ ಗೌತಮ ಬುದ್ಧರು, ಮೊಹಮ್ಮದ್ ಪೈಗಂಬರು, ಗುರುನಾನಕ್, ಮಹಾವೀರ್, ಯೇಸು ಕ್ರಿಸ್ತ್ ಪೈಗಂಬರ್. ಆ ಎಲ್ಲ ಪ್ರವಾದಿಗಳಿಗೂ ಶರಣ ಸಲ್ಲಿಸಿ ಇವತ್ತೇನು ಬಸವಣ್ಣನವರ ಜಯಂತಿ ಇಲ್ಲೇನು ಜಾಗತಿಕ ಲಿಂಗಾಯತ ಧರ್ಮದ ತಾಲೂಕು ಅಧ್ಯಕ್ಷರಾದಂಥ ರಮೇಶ್ ಬಾಬು ಏನು ಚಿಂತನೆ ಇರ್ತದೆ, ಬಹಳ ಅದ್ಭುತವಾದ ಚಿಂತನೆ. ಯಾಕಂತ ಕೇಳಿದಾಗ ಒಂದು ಕಡೆ ಗುರು ಬಸವಣ್ಣವ್ರು ಹೇಳ್ತಾರೆ, ಪರಸೇವೆ ಮಾಡುವೇನಯ್ಯ ಜಂಗಮ ದಾಸರು ಅಂತ ಹೇಳ್ತಾರೆ. ಪರಸೇವೆ ಅಂದ್ರ ತನ್ನ ಹೆಂಡರು ಮಕ್ಕಳು ಬಂಧು ಬಳಗದಾಗ ಸರ್ವನಾಶ ಆಗಿ ಒದ್ದಾಡ್ತಾ ಇದ್ದಾರಂತ ಅವರನ್ನೆಲ್ಲ ಎಲ್ಲ ಬಿಟ್ಟು ಪರಸೇವೆ ಮಾಡುವೆನೆಯ ಜಂಗಮದ. ಜಂಗಮ ಅಂದ್ರೆ ಜ್ಞಾನಿ, ಜಂಗಮದ ಸಮಾಜ. ಈ ಹಸುಮುಕ್ತ ಏನು ಸಮಾಜ ಓಡಾಡ್ತಿರ್ತಾರೆ ಎಲ್ಲರಿಗೆ ದಾಸೋಗ ಡಿಸ್ಟ್ರಿಬ್ಯೂಟರ್ ಇದ್ದುದೆಲ್ಲ ಸವನಾಗ ಹಚ್ಬಿಡೋದು. ದಾಸೋಗ ಅಂದ್ರೂ ಇದ್ದುದೆಲ್ಲವನ್ನು ಸವನ. ಅದಕ್ಕೆ ಬಸವಣ್ಣರು ಒಂದ್ ಕಡೆ ಹೇಳ್ತಾರ, ಬೇಕೆನ್ನುವುದು ಬಡತನ, ಸಾಕೆನ್ನುವುದು ಶ್ರೀಮಂತಿಕೆ ಅಂತ ಹೇಳ್ತಾರೆ. ಬಹಳ ಸಂದೇಶ ಬಹಳ ಚೆನ್ನಾಗಿ ಕೊಡ್ತಾರೆ. ಅದ್ರ ವಿರೋಧದ ಇವತ್ತು ಯಾವ ಕೆಲಸ. ಸಾಕನ್ನೋದು ಶ್ರೀಮಂತಿಕೆ, ಬೇಕನ್ನೋದು ಬಡತನ. ಬಸವಣ್ಣವ್ರು ಏನ್ ಉದ್ದೇಶ ಇತ್ತಪ್ಪ ಅಂತಂದ್ರ ಎಲ್ಲರೂ ಕಾಯಕ ಮಾಡೇ ಬದುಕಬೇಕು. ಈ ಸರ್ಕಾರ 2,000 ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳಿಗೆ, ಅದು ಬಸವ ತತ್ವಕ್ಕೆ ಮೀಸಲಾದಂತ ತತ್ವ ಅಲ್ಲ. ಆಸೆ ಆಮಿಷ ಒಡ್ಡಿ ರಾಜಕೀಯ ಮಾಡೋದು ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇವತ್ತು. ಹೆಂಗಪ್ಪ ಅಂತ ಕೇಳಿದಾಗ ಬಸವಣ್ಣನವರು ಕಾಯಕ ಮಾಡಬೇಕು, ಕಾಯಕ ಮಾಡೋದು ಅಕ್ಷಯ ನಿಧಿಗೆ ತಂದು ಹಾಕಬೇಕು. ಅಕ್ಷಯ ನಿಧಿ ಅಂದ್ರೆ ಸಂಗ್ರಹಣೆ. ವ್ಯಕ್ತಿ ಶ್ರೀಮಂತ ಆಗ್ಬಿಡೋದು, ಸಮಾಜ ಶ್ರೀಮಂತ ಆಗ್ಬೇಕದು ಉದ್ದೇಶ ಇತ್ತು ಬಸವಣ್ಣವರಿಗೆ. ಆ ಅಕ್ಷಯ ನಿಧಿಯಿಂದ ಹಾಕೋದು ಒಯ್ಬೇಕಾದಲ್ಲ, ಅಕ್ಷಯ ನಿಧಿಲಿಂದ ಒಯ್ಬೇಕು. ಯಾರು ಒಯ್ಬೇಕಂದ್ರೆ ಯಾವನಿಗೆ ಕಾಲಿಲ್ಲ, ಯಾವನಿಗೆ ಕೈ ಇಲ್ಲ, ಯಾವನಿಗೆ ಕುಡ್ಡಿದ್ದಾನ, ಯಾವ ರೋಗಿಸ್ತಿದ್ದಾನ, ಅವ ನಿರ್ಭಯವಾಗಿ ಬಸವಣ್ಣವ್ರನ್ನ ಬೇಡ್ತಾ ಇದ್ದ. ಒಂದೇ ದಿನ ಮತ್ತೆ 2ನೇ ದಿನ ಕೊಡ್ತಾ ಇರಲಿಲ್ಲ ಬಸವಣ್ಣವರು. ಅದಕ್ಕಾಗಿ ಏನಾಗಿತ್ತಪ್ಪ ಅಂದ್ರೆ ಕಲ್ಯಾಣದಲ್ಲಿ ನೀಡುವರುಂಟು, ಬೇಡುವರಿಲ್ಲದ ಕಾರಣ ನಾನು ಬಡವನಾದನೆಯ ಅಂತ ಹೇಳ್ತಾರೆ. ಹೋಳಿಗೆ ಮಹಾರಾಯ ಎಲ್ಲಿ ಬಂದಿದ್ರು? ಕಾಶ್ಮೀರದಿಂದ ಬಂದಿದ್ರು, ಎಲ್ಲ ಕಡೆ ಬಂದಿದ್ರು. ಪ್ರಶ್ನೆ ಹಾಕ್ತಾರೆ ಎಲ್ಲ ರಾಜ್ಯರು ಕೂಡಿ, ಬಸವಣ್ಣನವರೇ ನಿಮ್ಮಲ್ಲಿ ಭಿಕ್ಷುಕರ ಲಿಸ್ಟ್ ಎಷ್ಟು ಅಂತ ಕೇಳಿದಾಗ ಕೊಟ್ಟಿದ್ರು. ನಮ್ಮಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಗೊತ್ತಿಲ್ಲ, ಮೋದಿಯವರಿಗೆ ಭಿಕ್ಷಕರು ಎಷ್ಟು ನಮಗೆ ಗೊತ್ತಿಲ್ಲ. ಅಂಬೇಡ್ಕರ್ ಭಿಕ್ಷುಕರ ನಿಧಿ ಅಂತ ಹೇಳಿದ್ರು. ಭಿಕ್ಷಾ ಬೇಡವನ ಅಪರಾಧಿ ನಮ್ಮ ದೇಶದಾಗ, ಭಿಕ್ಷಾ ನೀಡವನ ಅಪರಾಧಿ, ಭಿಕ್ಷುಕರ ನಿಧಿ ತೆಗೆದಿಟ್ರು ಅಂಬೇಡ್ಕರ್ ಅವರು. ಅದು ಇವತ್ತು ಯಾರು ಚಕಾರ ಇರ್ತಾ ಇಲ್ಲ. ಯಾಕಾದ್ರೂ ಬಸವಣ್ಣನವರು ನೆನೆಸ್ತಾರಪ್ಪ ಅಂತಂದ್ರ 10ನೇ ಶತಮಾನದ ಯುಗದ ಯುಗ ಅಂತ ಕರೀತಾರ. ಓಲ್ಡ್ ಜಗತ್ತಿನಲ್ಲಿ ಇತಿಹಾಸ ನೋಡ್ರಿ, 12ನೇ ಶತಮಾನ ವಚನದ ಯುಗ. ಎಲ್ಲಾ ರಾಜರು ಎಲ್ಲಾ ಪ್ರಧಾನಿ ಇತ್ತು. ಆದ್ರೆ ಬಸವಣ್ಣನವರ ಕಾಲಕ್ಕೂ ವಿದ್ಯುತ್ ಸಜ್ಜಾಗಿದ್ರು. ಬಸವಣ್ಣನವರ ಆಸ್ಥಾನದಿಂದ, ಬಸವಣ್ಣನ ರಾಜಮನೆತನದಿಂದ ಎಲ್ಲ ಆಪುಗಳನ್ನು ಕದ್ದೊಯ್ದಿದ್ರು ನೆರೆ ರಾಜರು. ಮೊನ್ನೆ ಮಿಲಿಟರಿ ಹೇಳ್ತಾರ, ಸೈನಿಕರು ಹೇಳ್ತಾರ, ಬಸವಣ್ಣನವರೇ ಹೀಗಾಗಿದೆ, ಯುದ್ಧ ರೆಡಿ ಮಾಡಿ, ಸೈನಿಕರು ರೆಡಿ ಮಾಡಿದ. ಬಸವಣ್ಣವರ ಶಾಂತ ಅಂತ ಹೇಳೋದು. ಶಾಂತಿ ರೀ. ಅಲ್ಲುಂಬುವನು ಕೂಡಲ ಸಂಗಮ ದೇವ, ಇಲ್ಲುಂಬುವರು ಕೂಡಲ ಸಂಗಮ ದೇವ. ಈ ಏನು ಹಸುಗಳು ಬೇಕಾಗ್ತವ ಇದನ್ನ ನಾನು ತಡ್ಕೋದಲ್ಲ, ಒಯ್ದೆ ಆ ರಾಜ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಯಾವ ರಾಜ ಮಾತಾಡ್ತಾನೆ ಇಂಥವು ಯಾರು ಮಾತಾಡಲಿಲ್ಲ. ಎಲ್ಲ ಹಸು ಕರುಗಳನ್ನು ಒಯ್ದಲ್ಲಿ ಬಿಟ್ಟಾಗ ರಾಜನ ಮನಸ್ಸ ಪರಿವರ್ತನೆ ಆಗ್ತದ. ಎಂತ ನನ್ನ ಅಪ್ಪ ಬಸವಣ್ಣ ವಿಶ್ವಗುರು ಅಂತ ಹೇಳಿ ಹೊರಡ್ಕೋತ ಬಂದ ರಾಜರೆಲ್ಲರೂ ಕೂಡ. ಅವಾಗ ಯುದ್ಧ ನಿಂತು. ಆ ನಂತರ ಇವತ್ತು ಯುದ್ಧ ಪ್ರಾರಂಭ ಆಗ್ಯದ, ಎಲ್ಲರಿಗೂ ಗುರ್ತದ. ಇವತ್ತು ಯುದ್ಧ ಪ್ರಾರಂಭ ಆಗ್ಯದ. 10ನೇ ಶತಮಾನ ಮೊದಲ. ಈಗ 2ನೇ ಮಹಾಯುದ್ಧ ಆಯ್ತು. 2ನೇ ಮಹಾಯುದ್ಧ ಯಾಕಾಯ್ತಪ್ಪ ಅಂದ್ರೆ
ಜಪಾನ್ ಮೇಲೆ ಅಮೆರಿಕನೋ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕ್ತು. ಏನ್ ಉದ್ದೇಶ ಇತ್ತು ಅಮೆರಿಕ ಅಂದ್ರೆ ನನ್ನ ಜಗತ್ತಿಗೆ ಬಲಿಷ್ಠ ರಾಷ್ಟ್ರ, ನಾನು ಅಣ್ಣ ಅಂತ ಅದಕ್ಕೆ ಹಿರಿಯ ಅಣ್ಣ ತಮ್ಮಕ್ಕೆ ಚಾಳಿ ಚಾಲು ಆಯ್ತು. ಯಾರು ಅಮೆರಿಕ. ಇವತ್ತಿನ ಕೂಡ ಗೂಳಿ ಕಾರ್ಯದ ಬಗ್ಗೆ ಕೆದರ್ತಾರೆ ಬೇರೆ ದೇಶಗಳ ಸದ್ಯ ಯಾವುದು ಅಮೆರಿಕ. ಅದಕ್ಕಾಗಿ ಬಸವಣ್ಣರ ತನು ನಿಮ್ಮದೆಂಬೆ, ಮನ ನಿಮ್ಮದೆಂಬೆ, ಧನ ನಿಮ್ಮದೆಂಬೆ ಇವೆಲ್ಲ ಪರಮಾತ್ಮಂದು. ನಮ್ಮ ಶರೀರ ಕೂಡ ಪರಮಾತ್ಮಂದು. ಪರಮಾತ್ಮನ ಆಜ್ಞೆ ಹೊರಟಂತ ಒಂದು ನಿಮಿಷ ನಾವು ಬದುಕೋಕೆ ಸಾಧ್ಯ ಇಲ್ಲ. ಮನಸ್ಸು ಕೂಡ ಪರಮಾತ್ಮನು. ಆಮೇಲೆ ಧನ ನೋಡ್ರಿ, ತನು ನಿಮ್ಮದೆಂಬೆ, ಮನ ನಿಮ್ಮದೆಂಬೆ, ಮನ ನಿಮ್ಮದೆಂಬೆ ಅಂತ ಹೇಳ್ತಾರ. ಧನವು ನಿಮ್ಮದೆಂಬೆ, ಮತ್ತೆಯೂ ವಂಚನೆಯ ಮತ್ತೊಂದು ಮೋಸ ಮಾಡ್ತಿದ್ರೆ ಜಗತ್ತಿಗೆ ಅಂತ ಹೇಳ್ತಾರ ಅವರು. ಲಿಂಗ ಜಂಗಮವೆಂಬೆ, ಲಿಂಗ ಜಂಗಮ ಅಂದ್ರೆ ಸಮಾಜ, ಇಲ್ಲಿ ಜಂಗಮ ಅಂದ್ರೆ ಅಖಂಡ ಜ್ಞಾನಿ, ಜಾತಿಯಲ್ಲಿ ಗುರು ಲಿಂಗ ಜಂಗಮ ತತ್ವವಾಚಕ ಪದಗಳು, ಜಾತಿವಾಚಕ ಪದಗಳನ್ನು ಇವತ್ತು ಉಪಯೋಗ ಮಾಡ್ತಾರೆ. ಸಲ್ಲದು ಬಸವಣ್ಣನವರ ಧರ್ಮಕ್ಕ. ಲಿಂಗ ಜಂಗಮವೆಂಬೆ, ಸಮಾಜವೆಂಬೆ, ಜಂಗಮ ಸಮಾಜ ಲಿಂಗವೆಂಬೆ, ಮತ್ತೆಯೂ ವಂಚನೆಯ ಮತ್ತೊಂದು ವಂಚನೆ ಮಾಡ್ತಾ ಇದ್ರ. ಒಡಲೊಡವೆಯ ಈ ಶರೀರ ಒಡಲೊಡವೆಯ ಹಡೆದಿರ್ಪ ಇವೆಲ್ಲ ವಿಚಾರ ಶರೀರದಾಗ ಆಗ್ಬೇಕು. ಅಂತರಂಗದಲ್ಲಿ ಅಂತರಂಗ ರಣರಂಗದ ಬಹಿರಂಗ ಶೃಂಗಾರ ಮಾಡ್ಕೊಂಡ್ರೆ ಇವತ್ತು ಸಾಧು ಸಂತರು ಮಠಾಧೀಶ ರಾಜಕಾರಣಿಗಳೆಲ್ಲ ಅಂತರಂಗ ಯುದ್ಧ ನಡೀತಾವ. ಎರಡನೇ ಮಹಾಯುದ್ಧಕ್ಕಿಂತ ಜೋರಾಗಿ ಯುದ್ಧ ನಡೀತಾವ. ಬಲ್ಲಿನ ಹೊರಗೆ ಹಾಕ್ತಾ ಇರಲಿಲ್ಲ ಅವರು. ಒಡಲೊಡವೆ ಹಡೆದಿರ್ಪ ನಿಮ್ಮದೆಂದರಿವೆ ಕೆಮ್ಮೆ ಕೆಟ್ಟದೆಯಾಗುತ್ತದೆವ ಅಂತ ಹೇಳ್ತಾರೆ ಬಸವಣ್ಣವರು. ಎಲ್ಲವೂ ದೇವರದೇ ಆಗಿದೆ. ನಮ್ಮ ಸಂಪತ್ತೆಲ್ಲ, ನಮ್ಮ ದೇಹವು ದೇವರದೇ ಆಗಿದೆ. ಇದನ್ನು ಅರಿಯದೆ ಜನ ಸ್ವಾರ್ಥಿಗಳಾಗಿ ಶೋಷಣೆಯಲ್ಲಿ ಮತ್ತು ಯುದ್ಧದಲ್ಲಿ ತೊಡಗುತ್ತಲೂ ಇದ್ದಾರೆ. ಜನರು ದೇವರಲ್ಲಿ ಸಕಲ ಜೀವಾತ್ಮರನ್ನು ಮತ್ತು ಸಕಲ ಜೀವಾತ್ಮರಲ್ಲಿ ದೇವರನ್ನು ಕಾಣುವ ಮನಸ್ಥಿತಿಯನ್ನು ಹೊಂದದೆ ಸ್ವಾರ್ಥಗಳು ಹೆಚ್ಚಾಗುತ್ತಿವೆ. ಇಡೀ ಜಗತ್ತೇ ರಣರಂಗವಾಗಿ ವಿನಾಶದ ಅಂಚಿಗೆ ಹೋಗುವುದನ್ನು ನಾವು ನೋಡುತ್ತಿದ್ದೇವೆ. ಕಾರಣವೆಂದರೆ ಈ ಜಗತ್ತನ್ನು ಕಾಪಾಡಬಲ್ಲದು ಶರಣರ ದೃಷ್ಟಿಯಲ್ಲಿ ನಿಲವಾಗಿದೆ. ಶರಣರು ಕಂಡುಕೊಂಡ ಸತ್ಯವನ್ನು ಅರಿಯದೆ ಹೋದರೆ ಮಾನವ ನಿಸ್ವಾರ್ಥದಿಂದ ಈ ಜಗತ್ತೆಲ್ಲ ಹಾಳು ಮಾಡುತ್ತಾನೆ. ಸ್ವಾರ್ಥವಾಗುತ್ತದೆ. ನಿಸ್ವಾರ್ಥವಿರಬೇಕು. ಸ್ಥಾವರವೆಂದರೆ ದುಡ್ಡು. ಬಸವಣ್ಣರ ಸ್ಥಾವರ ದುಡ್ಡು. ದುಡ್ಡಿಗೆ ಏರಿಳಿತ ಇದೆ, ನಾಶ ಇದೆ. ದುಡ್ಡಿಗೆ ಏರಿಳಿತವಿದೆ, ನಾಶವಿದೆ. ಇವತ್ತು ನೀವು ನೋಡಿರ್ಬೇಕು, ಅಮೆರಿಕ ದೇಶದಲ್ಲಿ ನೀವು ಟಿವಿ ನೋಡಿರ್ಬೇಕು, ಪತ್ರಿಕೆ ನೋಡಿರ್ಬೇಕು. ಅಮೆರಿಕ ದೇಶದಲ್ಲಿ ಬಂಗಾರ ಕಾವಲು ಮಾಡೋಕ್ಕೆ 7 ಕೋಟಿ ಮಿಲಿಟರಿ ಇದೆ. ಬಂಗಾರದ ಸಂಪತ್ತು ಅದನ್ನು ಲೂಟಿ ಮಾಡ್ಬೇಕಂದ್ರೆ ಚೀನಾ ಬೆನ್ನ ಹತ್ತಿದೆ. ಯಾಕಂದ್ರೆ ಸಂಪತ್ತು ಲೂಟಿ ಮಾಡೋಕ್ಕೆ ಅದಕ್ಕೆ ಹತ್ರ ಬಸವಣ್ಣವರು ಸ್ಥಾವರ ದುಡ್ಡು. ಸ್ಥಾವರ ಅಂದ್ರೆ ದುಡ್ಡು. ನೋಡಿ, ದುಡ್ಡಿಗೆ ಏರಿಳಿತವಿದೆ, ದುಡ್ಡಿಗೆ ಏರಿಳಿತವಿದೆ, ನಾಶವಿದೆ. ಜಂಗಮವೆಂದರೆ ದುಡಿತ, ಕಾಯಕವೇ ಕೈಲಾಸ. ಜಂಗಮವೆಂದರೆ ದುಡಿತ. ಅದೇ ದುಡಿತಕ್ಕೆ ಏರಿಳಿತ ಇಲ್ಲ, ನಾಶ ಇಲ್ಲ. ಮತ್ತೊಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ಇವತ್ತು ನಾವು ಲಕ್ಷ್ಯ ಕೊಟ್ಟು ಕೇಳಬೇಕು. ಇವತ್ತು ಯುದ್ಧಗಳು ಹೆಂಗ್ ನಡೀತವೆ? ದರೆ ಹಚ್ಚಿ ಕಲೆ ಹಚ್ಚಿ ರಾಜರು ಅಳಿದು ಎಲ್ಲರೂ ನಾಶ ಆಗ್ತಾರೆ. ಈಗ ದರೆ ಹಚ್ಚಿ ಕಲೆ ಹಚ್ಚಿ ರಾಜರು ಅಳಿದು ನೀತಿ ತಪ್ಪಿ ಕೀಳಾದ ಜನಕ್ಕೆ ಇವ್ರು ಏನು ಯುದ್ಧ ಹೊಡ್ತಾರಲ್ಲ, ನೀತಿ ಕೆಟ್ಟವ್ರು ಇವರೆಲ್ಲ. ಒಂದ್ ಕಡೆ ಮಹಾತ್ಮ ಗೌತಮ್ ಬಿಡ್ತಾರೆ, ಹೇಳ್ತಾರ ಯಾವನಿಗೆ ಜೀವ ಕೊಡುವ ಅಧಿಕಾರ ಇದೆ ಅವನಿಗೆ ಜೀವ ತೆಗೆದುಕೊಂಬ ಅಧಿಕಾರ ಇಲ್ಲ. ಯಾವನಿಗೆ ಜೀವ ಕೊಡುವ ಅಧಿಕಾರ ಇಲ್ಲ ಅವನಿಗೆ ಜೀವ ತಗೊಂಬ ಅಧಿಕಾರ ಇಲ್ಲ ಅಂತ ಅಂಬೇಡ್ಕರ್ ಬುದ್ಧರು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಡ್ತಾರೆ. ಅದಕ್ಕೆ ಮಹಾಪ್ರವಾದಿಗಳು ಬದುಕನ್ನು ಕಂಡುಕೊಂಡವರು ಅಂತ ಹೇಳ್ತಾರೆ ಅವರು. ದರೆ ಹಚ್ಚಿ ಕಲೆ ಹಚ್ಚಿ ರಾಜರು ಹೇಳಿದು ನೀತಿ ತಪ್ಪಿ ಕೀಳಾದ ಜನಕ್ಕೆ ಎಳೆ ನಿಂತಿ ಉರಿ ಉಡುಪ ಕಾಲಕ್ಕೆ ಧಗಧಗ ಉರಿತು. ನೋಡ್ರಿ ಎಂತ ವಚನ ಬಸವಣ್ಣವರು. ಇವತ್ತಿನ ಕೂಡ ಪ್ರಚಲಿತವಾಗಿ ಅವು ಸತ್ಯವಾಗಿ ನಿಂತಿವೆ. ನೋಡ್ರಿ, ಎಳೆಯ ನಿಂತು ಉರಿ ಉಡುಪ ಕಾಲಕ್ಕೆ ಉರಿದಾಗೆ ಸತ್ತು ನಡೆದರೆ. ನಮ್ಮೆಲ್ಲರ ಅಭಿಪ್ರಾಯ ಮೇರೆಗೆ ಕೊನೆಯದಾಗಿ ಹಿರಿಯರ್ತಕ್ಕಂಥ ಹೋರಾಟಗಾರರು, ಅನುಭವಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಪಡ್ತೀವಿ. ಅದಕ್ಕಾಗಿ ಆ ಅಧ್ಯಕ್ಷ ಭಾಷಣವನ್ನ ನಮ್ಮ ಸಂಗಾತಿಗಾಗ್ತಕ್ಕಂಥ ಕಾಮ್ರೇಡರ್ ಮೌಲಮರ ಕೂಡ ಮಾತಾಡೋಣ. ಬಾಳಿನ ದೀಪವೇ ವಸುದೆಗ ವಿಚಲ ಶಾಂತಿಯನ್ನಸೆ ದಿವ್ಯ ಬಾಣಿನ ರೂಪವೇ
ನಿಮ್ಮ ಕಣ್ಣಿಗೆ ಮೋಹವೆಂಬುವ ಮಂಜು ಮಸಗಿದೆ ಕರಗಿಸೋ ಹಮ್ಮು ಬಿಮ್ಮಿನ ಹಾವು ಕಚ್ಚಿದೆ ತಪಕ್ಕೆ ನಮ್ಮನ್ನು ತಿರುಗಿಸೋ ಬಸವ ಭಾನುವೆ ಶಿವನ ತೇಜವೇ ಎಮ್ಮ ಬಾಳಿನ ದೀಪವೇ ವಸುದೆಗ ವಿಚಲ ಶಾಂತಿಯನ್ನಸೆ ದಿವ್ಯ ಬಾಣಿನ ರೂಪವೇ ಭಕ್ತಿ ಸತ್ವದ ಸಾರದೋರುತ ಭಕ್ತಿ ಸಾಧಕರೆನ್ನಿಸೋ ಮುಕ್ತರಾಗವೇ ಭವದ ಗಾಣಿಪ ತಪಕ್ಕೆ ನಮ್ಮನ್ನು ತಿರುಗಿಸೋ ಬಸವ ಭಾನುವೆ ಶಿವನ ತೇಜವೇ ಎಮ್ಮ ಬಾಳಿನ ದೀಪವೇ ವಸುದೆಗ ವಿಚಲ ಶಾಂತಿಯನ್ನಸೆ ದಿವ್ಯ ಬಾಣಿನ ರೂಪವೇ ಭಕ್ತಿ ಎಂಬ ಪ್ರತ್ಯಯ ಮೇಲೆ ಗುರು ಎಂಬ ಬೀಜವನ್ನು ಅಂಕುರಿಸಿ ಲಿಂಗ ಎಂಬ ಎಲೆಯಾಯಿತು ಲಿಂಗ ಎಂಬ ಎಲೆ ಮೀರಿ ಆಚಾರ ಎಂಬ ಹೂವಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಿಸಿ ಬೀಳು ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡರು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲೇ ಮತ್ತಲ್ಲವಯ್ಯ ಕೂಡಲ ಸಂಗಮ ದೇವ ಅಲ್ಲದರಿಲ್ಲದ್ದು ನಿಮ್ಮ ಧರ್ಮವಯ್ಯ ಶ್ರೀ ಬಸವರಾಜ ಭಕ್ತ ಜನ ಭೂಜ ಜಯತು ಮಹಾಕಾರುಣಿಕ ಕೂಡಲ ಸಂಗಮ ದೇವ ನಗನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ ಜೈ ಸಕಲ ಶರಣ ಸಂತೋ ಕಿ ಜೈ ಇಂದಿನ ಕಾರ್ಯಕ್ರಮಕ್ಕೆ ಅನಂತ ಶರಣ ಶರಣ ಮಹಾನ್ ನಾಯಕರಾದಂಥ ಮಹಾತ್ಮ ಬಸವೇಶ್ವರ ಜೊತೆ ಕೂಡಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಬಸವೇಶ್ವರಕ್ಕಿಂತ ಮೊದಲ ಬುದ್ಧನ ವಿಚಾರ ಈ ಎಲ್ಲ ವಿಚಾರ ಇಟ್ಕೊಂಡು ನಾವು ಇಲ್ಲಿ ತನಕ ಬದುಕ್ತಾ ಇದ್ದೀವಿ. ಆದರೆ ಇನ್ನೂ ಕೂಡ ಮಾನವತೆಯ ವಿಚಾರಧಾರೆಯ ಹಿಡಿತದಲ್ಲಿ ನಮ್ಮ ದೇಶ ಇಲ್ಲ ಅಂತ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ ಅಮಾನವೀಯ ಸಂಸ್ಕೃತಿಯ ಪೈಪ್ಲೈನ್ ಮುಖಾಂತರ ನಾವು ಮಾನವೀಯ ಸಂಸ್ಕೃತಿ ಬಿತ್ತಾ ಇದ್ದೀವಿ. ಆ ಪೈಪ್ಲೈನ್ ಬದಲಾಗಬೇಕಾಗಿದೆ. ರಾಜಕೀಯವಾಗಲಿ ಸಾಮಾಜಿಕವಾಗಿ ಆ ಪೈಪ್ಲೈನ್ ಬದಲಾಗಬೇಕಾಗುತ್ತೆ. ನಾವು ಪೂಜೆ ಅರ್ಚೆ ಗುಡಿ ಗುಂಡಾರ ಇದರ ವಿರೋಧವಾಗಿ ಅಷ್ಟು ನಿಟ್ಟಿನ ನಿರ್ಣಯ ತಗೋಬೇಕಾದ್ರೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿ ಆಗಲಿ ಇಲ್ಲಿ ಸಮಾಜ ಎಲ್ಲಿ ಹೋಗ್ಬೇಕಾಗ್ತದಂದ್ರ ಅಮಾನವೀಯ ಸಂಸ್ಕೃತಿ ಅದರ ಹೋಗಿ ತಲೆ ಬಾಗಿಸ್ಬೇಕಾಗ್ತದೆ. ಇದು ಎಲ್ಲಿವರೆಗೆ ಬದಲಾಗಲ್ಲ ಅಲ್ಲಿವರೆಗೆ ಮಾನವೀಯ ಸಂಸ್ಕೃತಿ ಎದ್ದಿಲ್ಲಕ್ಕ ಆಗಲಾರ್ದಂಥ ಪರಿಸ್ಥಿತಿ ಇರ್ಬೋದು. ಇಲ್ಲಿ ಇನ್ನೂ ದೊಡ್ಡ ಕ್ರಾಂತಿ ಆಗಬೇಕಾಗುತ್ತೆ. ಇಲ್ಲಿ ವಿಚಾರವನ್ನು ಸಾಹಿತ್ಯವನ್ನು 2-3 ತರಹದ ಸಾಹಿತ್ಯಗಳು. ಒಂದು ಪ್ರತಿಯೊಂದು ಮಾನವನಿಗೆ ನಿಸರ್ಗಕ್ಕೆ ಶಕ್ತಿ ಬಿತ್ತಕ್ಕಂಥ ಶಕ್ತಿ ತುಂಬಿಸ್ತಕ್ಕಂಥ ಇತಿಹಾಸ ಇದ್ದನ್ನು ಇದು ಸಾಹಿತ್ಯ ಇದ್ದನ್ನು ಶಕ್ತಿಹೀನ ಮಾಡ್ತಕ್ಕಂಥನು ಸಾಹಿತ್ಯ ಇದೆ. ಆ ಶಕ್ತಿಹೀನ ಸಾಹಿತ್ಯ ಏನಿದೆ ಮುಂಜಾನೆ 5 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 9 ತನಕ ಪ್ರತಿಯೊಬ್ಬರ ಕಿವಿಯಲ್ಲಿ ಬೀಳುತ್ತಾ ಇದೆ. ನಾವು ಈ ವಿಚಾರವನ್ನು ಜಯಂತಿ ನಿಮಿತ್ತವಾಗಿ ಒಂದು ತಾಸ 1.5 ತಾಸ ಅದನ್ನು ಮನಸ್ಪೂರ್ವಕವಾಗಿ ಹೇಳ್ತಾನಿಲ್ಲ ಕೇಳ್ತಾನಿಲ್ಲ. ಯಾಕಂದ್ರೆ ನಮಗೆ ಒತ್ತಡ ಇದೆ. ಅಮಾನವೀಯ ಸಂಸ್ಕೃತಿಯ ಒತ್ತಡ ಇದೆ, ನಮ್ಮ ಮಾನಸಿಕ ಒತ್ತಡ ಇದೆ. ಇಲ್ಲಿ ಬಹಿರಂಗವಾಗಿ ಸಂಪೂರ್ಣ ಅಮಾನವೀಯ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ತಿರಸ್ಕರಿಸಿ ಮಾತಾಡ್ತಕ್ಕಂಥವರು ನಿಜಗಳು ಸ್ವಾಮಿಯವ್ರಂತೆ ಇದ್ದಿರಬೇಕು ಅಂತವ್ರು ಅನೇಕರು ಬೇಕಾಗಿದೆ ಸಮಾಜದಲ್ಲಿ. ಮತ್ತು ಸ್ವಲ್ಪ ಬಾಬಾ ಸಾಹೇಬರ ವಿಚಾರವನ್ನು ಮಾರ್ಕೆಟ್ನಲ್ಲಿ ಇಟ್ಟಿದ್ದೀವಿ, ಬಸವನ ವಿಚಾರವನ್ನು ಮಾರ್ಕೆಟ್ನಲ್ಲಿ ಇಟ್ಟಿದ್ದೀವಿ. ಯಾವ ಮಾರ್ಕೆಟ್ನಲ್ಲಿ? ರಾಜಕೀಯ ಮಾರ್ಕೆಟ್ನಲ್ಲಿ ಇಟ್ಟಿದ್ದೀವಿ. ಈಚೆ ಕಡೆ
ಅವರು ವಿಚಾರವನ್ನು ನಾವು ಸಮಾಜ ಏಳಿಗೆಗಾಗಿ ಉಪಯೋಗ ಮಾಡಲಾರ್ದೆ ಸಮಾಜ ಹಿಪ್ಪಿ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ನಾವು ಅರ್ಥಿಸ್ಕೊಳ್ಬೇಕು. ಇದು ಈಚೆ ಕಡೆ ಬೆಳೆದದ್ದು ಈ 30 ವರ್ಷದಿಂದ ಬೆಳೆದಿದೆ. ನಾನು ಇವರಿಗೆ ಕ್ರಾಂತಿಕಾರಿಯಾಗಿ ಆದಷ್ಟು ನೋಡ್ತಿದ್ದೆ. BSP ವಿಚಾರಧಾರೆ ನಾನು ಜೈಪುರಕ್ಕೆ ಹೋಗಿದ್ದೆ. ಅಲ್ಲಿ ಮನುಸ್ಮೂರ್ತಿಯ ಮೂರ್ತಿ ಇದೆ, ಹೈಕೋರ್ಟ್ ಎದುರುಗಡೆ ಮೂರ್ತಿ ಮುನ್ಸಿಟ್ಟಿದ್ರು. ಆಮೇಲೆ ಉದ್ಘಾಟನೆ ಆಯಿತು. ಅದಕ್ಕೆ ಉದ್ಘಾಟನೆಯ ಪ್ರಮುಖ ಅತಿಥಿ ಮಾಯಾವತಿ ಮಾಡಿದ್ರು. ಮತ್ತಲ್ಲಿ ಗೋಡಿ ಮರ ಏನಿತ್ತು, ಈ ಹಾತಿ ನಹಿ ಗಣೇಶ, ಎಷ್ಟು ಸಿಂಬಲ್ ಹಾತಿ ಇತ್ತಲ್ಲ, ಈ ಹಾತಿ ನಹಿ ಗಣೇಶ, ಈ ಬಾಬಾ ನಹಿ ಬ್ರಹ್ಮ ವಿಷ್ಣು ಮಹೇಶ್. ಅಂದ್ರೆ ಎಲ್ಲಿ ಹೋಯ್ತು, ಎಲ್ಲಿ ಮುಟ್ಟಿಸಿದ್ರು. ಕೊಲೆ ಇತ್ತು, ಬಾಬಾ ಸಾಹೇಬ್ ವಿಚಾರಧಾರೆ ಕೊಲೆ ಇತ್ತು ಅಧಿಕಾರಕ್ಕಾಗಿ. ಅದು ವಿರೋಧಿಗಳಿಗೆ ಮಾಡಿದ್ರೆ ಕೊಲೆ ಆಗ್ತಾ ಇರಲಿಲ್ಲ, ಬಚಾವ್ ಆಗ್ತಿತ್ತು. ಬಾಬಾ ಸಾಹೇಬರ ಹಾದಿಯಲ್ಲಿ ಎತ್ತಿ ಹಿಡಿದಿರುವ ವಿಚಾರಧಾರೆಯಿಂದೇ ಬಾಬಾ ಸಾಹೇಬ್ ಕೊಲೆ. ಘೋರ ಅಪರಾಧವನ್ನು ನಾವು ಮಾಡ್ತಾ ಇದ್ದೀವಿ, ಅದು ನಾವು ಗಮನಿಸಬೇಕು. ಅದೇ ದಿಕ್ಕಲ್ಲಿ ಮಾತಾಡಲಾರ್ದೆ ಈಗ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ, ಇಲ್ಲಿ ಎಲ್ಲ ರಾಜಕಾರಣಿ ಅವರ ರಾಜಕೀಯ ತಯಾರಾಗಿದೆ. ಅದಕ್ಕೆ ಕಾರಣ ಏನು? ಈಗ ಇರಾನ, ಇಸ್ರಾಯೇಲ್, ಅಮೆರಿಕ ಯುದ್ಧ ನೋಡ್ತಾ ಇದ್ದೀವಿ. ಕೋಯಿಟ್ ಹಿಡ್ಕೊಂಡು ಕೋಯಿಟ್, ನಿಮ್ಮ ದುಬೈ ಎಲ್ಲ ಆಯಿಲ್ ಮತ್ತು ಏನು ಪೆಟ್ರೋಲಿಯಂ ರಿಸೋರ್ಸ್ ಮತ್ತು ಏನು ಡ್ರೈ ಫ್ರೂಟ್ ರಿಸೋರ್ಸ್ ಎಲ್ಲ ಯೂಸ್ ಅಮೆರಿಕದ ಸ್ವಾಧೀನ ಹೋಗ್ಬಿಟ್ಟಿದೆ. ಬಂಗಾರ ಇಟ್ಕೊಂಡು ಎಲ್ಲ ಉಳಿದಿದ್ದೊಂದು ಇರಾನ್, ಅದನ್ನು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥದ್ದು ಬಹುಮೂಲ್ಯ ಭೂಮಿ, ಬಂಗಾರಕ್ಕಿಂತಲೂ ವ್ಯಾಲ್ಯೂಡ್ ಭೂಮಿ ನಮ್ಮ. ಆ ಭೂಮಿ ಕಸ್ಕೊಳ್ಳೋಕ್ಕೆ ಅವರು ಫುಡ್ ವಾರವನ್ನು ಚಾಲು ಮಾಡಿದ್ದಾರೆ. ಫುಡ್ ವಾರ, ಬಾಂಬ್ ವಾರ್ ಬೇಕಾಗಿಲ್ಲ ನಮ್ಮ ಮೇಲೆ.